ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ತುಂಬಾ ಕ್ವಿಕ್ ಹಾಗೂ ಟೇಸ್ಟಿ ಹೆಲ್ದಿಕರವಾದ ಕಿರಿಕ್ಸಾಲಿ ಕೀರೆಯನ್ನು ಕೂಡ ಅಂತಾರೆ. ಈ ಪಲ್ಯ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ತುಂಬ ಹೆಲ್ತಿಕರವಾದದ್ದು. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಕಿರಿಕ್ಸಾಲಿ ಇದಕ್ಕೆ ಕೀರೆ ಕೂಡ ಅಂತಾರೆ. ಇಲ್ಲಿ ತಮಿಳಿನಲ್ಲಿ ಸಿರಿಕೀರೆನೂ ಅಂತಾರೆ. ಇದು ಕೀರೆ, ಮೈಸೂರು ಸೈಡೆಲ್ಲ ಕೀರೆ ಅಂತಾರೆ. ಈ ಥರದಲ್ಲಿ ಈ ಸೊಪ್ಪನ್ನು ಚೆನ್ನಾಗಿ 3 ರಿಂದ 4 ಟೈಮ್ ವಾಶ್ ಮಾಡ್ಕೊಳ್ಳಿ. ಇದರಲ್ಲಿ ಸ್ವಲ್ಪ ಉಸುಗು ಮಣ್ಣಿನ ಥರ ಇರುತ್ತೆ, ಅದಕ್ಕೋಸ್ಕರ ಕ್ಲೀನ್ ಮಾಡಿದರೆ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಒಂದು ಈರುಳ್ಳಿ ಹಾಗೂ ಒಂದು ಹಸಿಮೆಣಸಿನಕಾಯಿ, ಈರುಳ್ಳಿಯನ್ನು ನೈಸಾಗಿ ಕಟ್ ಮಾಡಿ ಇಟ್ಟುಕೊಳ್ಳಬೇಕು. ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಗೂ ಬೆಳ್ಳುಳ್ಳಿ ಇರಬೇಕು, ಚೆನ್ನಾಗಿರುತ್ತೆ. ಇದಕ್ಕೆ 2 ಟೇಬಲ್ ಸ್ಪೂನ್, ಜಾಸ್ತಿ ಎಣ್ಣೆ ಹಾಕಕ್ಕೆ ಹೋಗಬೇಡಿ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ ಹಾಕಿ ಚಟ್ಪಟ್ ಅಂದ ಮೇಲೆ 4 ರಿಂದ 5 ಬೆಳ್ಳುಳ್ಳಿ ಹಾಕಿ. ಬೆಳ್ಳುಳ್ಳಿ ಟೇಸ್ಟೇ ಚೆನ್ನಾಗಿರುತ್ತೆ ಕಿರಿಕ್ಸಾಲಿಗೆ, ಅದಕ್ಕೋಸ್ಕರ. ಹಾಗೆ ಒಂದು ಹಸಿಮೆಣಸಿಕಾಯಿ, ಕಟ್ ಮಾಡಿದ ಹಸಿಮೆಣಸಿಕಾಯಿ ಹಾಗೂ ಕಟ್ ಮಾಡಿದ ಈರುಳ್ಳಿ ಕೂಡ, ಕರಿಬೇವನ್ನು ಕೂಡ ಹಾಕಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವ ತನಕ ಹಾಗೆ ಫ್ರೈ ಮಾಡ್ತಾಯಿರಿ. ಜಾಸ್ತಿ ಗೋಲ್ಡನ್ ಬ್ರೌನ್ ಆಗಬಾರ್ದು, ಲಿಟಲಾಗಿ ಆಗಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಿ, 1/4 ಟೇಬಲ್ ಸ್ಪೂನ್ಗಿನ್ನೂ ಕಮ್ಮಿ ಹಾಕಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿ ಈ ಮಸಾಲ ಹಾಗೂ ಖಾರ ಉಪ್ಪು ಎಲ್ಲ ಮಿಕ್ಸ್ ಆಗುವವರೆಗೆ ಚೆನ್ನಾಗಿ ಫ್ರೈ ಮಾಡಿ. ಇವಾಗ ಕಿರಿಕ್ಸಾಲಿ ಎಲ್ಲ ನೀರು ಬಸ್ತಿರುತ್ತೆ. ಇವಾಗ ನೋಡಿ, ಈ ಮಸಾಲೆಗೆ ಕಿರಿಕ್ಸಾಲಿಯನ್ನು ಹಾಕಿಕೊಳ್ಳಬೇಕು. ಕಿರಿಕ್ಸಾಲಿ ತುಂಬಾ ಒಳ್ಳೆಯದು ಫ್ರೆಂಡ್ಸ್, ಹೆಲ್ತಿಗೆ ತುಂಬಾ ಒಳ್ಳೆಯದು. ಈ ಥರದಲ್ಲಿ ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಹಾಗೂ ಈ ಕಿರಿಕ್ಸಾಲಿ ಸೊಪ್ಪನ್ನು ವಾರದಲ್ಲಿ 2-3 ಸರಿ ಆದರೂ ಸೊಪ್ಪು ತಿಂದರೆ ಒಳ್ಳೆಯದು ಫ್ರೆಂಡ್ಸ್, ಹೆಲ್ತಿಗೆ ತುಂಬ ಆರೋಗ್ಯಕರವಾದ ಸೊಪ್ಪು. ಇದನ್ನು ನೀವು ಚಪಾತಿ ಜೊತೆ, ರೊಟ್ಟಿ ಜೊತೆನೂ ತಿನ್ಬೋದು. ಹಾಗೆ ರೈಸ್ ಕೂಡ ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರದಲ್ಲಿ ಇವಾಗ ಚೆನ್ನಾಗಿ ಬೆಂದು ಬರುತ್ತೆ. ಇವಾಗ ಸ್ವಲ್ಪ ಒಂದು 1/4 ಕಪ್ಪಿನೂ ಸ್ವಲ್ಪ ನೀರು ಹಾಕಿ. ಆಲ್ರೆಡಿ ನೀರಿನ ಅಂಶ ಇರುತ್ತೆ, ಯಾಕಂದರೆ ಸ್ವಲ್ಪ ಕಡ್ಡಿ ಇರುತ್ತಲ್ಲ, ಅದು ಸ್ವಲ್ಪ ಬೇಯಬೇಕು. ಅದಕ್ಕೋಸ್ಕರ ಇದನ್ನು ಒಂದು ಮುಚ್ಚಳವನ್ನು ಮುಚ್ಚಿ 4 ನಿಮಿಷ ಬೇಯಿಸಿ, ಸಣ್ಣ ಉರಿಲೇ ಬೇಯಿಸಿ. ಆದರೆ ಸ್ವಲ್ಪ ನೋಡ್ತಾ ಇರಬೇಕು, ನೀರಿನ ಅಂಶ ಕಮ್ಮಿ ಆದರೆ ತಳ ಹೊತ್ತುತ್ತೆ. ಅದಕ್ಕೋಸ್ಕರ ಅವಾಗವಾಗ ಸ್ವಲ್ಪ ಕ್ಯಾಪನ್ನು ತೆಗೆದು ಕೈಯಿಂದ ಮಿಕ್ಸ್ ಮಾಡಿ. ಇವಾಗ ನೋಡಿ, ಈಸಿ ಹಾಗೂ ಟೇಸ್ಟಿಯಾದ, ಕ್ವಿಕ್ ಆದ, ಹೆಲ್ತಿ ಕಿರಿಕ್ಸಾಲಿ ಕೀರೆ ರೆಸಿಪಿ ರೆಡಿ ಫ್ರೆಂಡ್ಸ್. ಇದು ನೀವು ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.